ಇವು ಹಲ್ಲುಗಳಲ್ಲಿ 3 ವಿಧ. ನಮಗೆ ಇಲ್ಲಿ ಮಾಡಿದ್ದಾರೆ ನೋಡಿ, ಕೊಡಪ್ಪ ಮಾಡಿರೋದು. ನಮ್ಮ ಬಾಯಲ್ಲಿ 32 ಹಲ್ಲುಗಳವೆ. ಎಷ್ಟು ಹಲ್ಲುಗಳವೆ? ಇವು 3 ದವಡೆ ಹಲ್ಲುಗಳು. 3 ಏನಿವು? ದವಡೆ ಹಲ್ಲುಗಳು. ಇವೆರಡು ಕಿರು ದವಡೆ ಹಲ್ಲುಗಳು. ಇಲ್ಲಿರೋ 4 ಚೂಪಾಗಿರ್ತಕ್ಕಂಥ ಹಲ್ಲುಗಳು, ಆಹಾರವನ್ನ ಜಗಿ. ಇದು ಕೆಳದವಡೆ, ಒಂದು ಕೆಳದವಡೆ, ಒಂದು ಮೇಲ್ದವಡೆ. ಇದನ್ನ ತಮೀಮು, ಸೈಯದ್ ರೆಹಾನು, ಅನೀಫ್, ಮೊಹಮ್ಮದ್ ಅನೀಫ್ ಚೆನ್ನಾಗಿ ಹಲ್ಲುಗಳನ್ನು ಸೆಟ್ ಮಾಡಿ, ದವಡೆ ಮಾಡಿ, ಹಲ್ಲುಗಳನ್ನು ಭಾಳ ನೀಟಾಗಿ ಮಾಡಿದ್ದಾರೆ ಬೆಳಗಿಂದ. ಕೊಡಪ್ಪ ಅದನ್ನ ಕೊಡು, ಮಾಡೋದು. ಇದು ಕೆಳದವಡೆ, ಇದು ಮೇಲ್ದವಡೆ. ನಿಮ್ಮ ಬಾಯಲ್ಲಿ ಅದಾವಿಲ್ಲ ಹಲ್ಲುಗಳು? ಕೈ ತೊಳ್ಕೊಂಡು ಆಮೇಲೆ ನೋಡ್ಕೊಂಡ್ರಿ ಎಲ್ಲೆಲ್ಲಿ ಯಾವ್ಯಾವ ಹಲ್ಲುಗಳದಾವೆ ಅಂತ ಕೈ ತೊಳ್ಕೊಂಡು ಬಾಯಲ್ಲಿ ಇಟ್ಕೊಬೇಕು. ಹೌದಾ? ಮೇಲ್ದವಡೆ, ಇದು ಕೆಳದವಡೆ. ಒಟ್ಟು ನಮ್ಮ ಒಬ್ಬ ಆರೋಗ್ಯವಂತ ಮನುಷ್ಯನ ಬಾಯಲ್ಲಿ 32 ಹಲ್ಲುಗಳು ಇರ್ತವೆ. ಈಗೀಗ ಏನಾಕತಿ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ 28 ಹಲ್ಲುಗಳು ಅಷ್ಟೇ ಇದಾವೆ. ಇವು ವಿಸ್ಡಮ್, ಬುದ್ಧಿವಂತ ಹಲ್ಲುಗಳು ಅಂತ ಏನು ಬರ್ತಾವಲ್ಲ, ಅವು ಈಗೀಗ ಬರ್ತಾ ಇಲ್ಲ. ಈ ಕಡೆಗೆ 2, ಈ ಕಡೆಗೆ 2 ಹಲ್ಲುಗಳು. ಈಗೀಗ ಬರ್ತಕ್ಕಂತಹ ಮಕ್ಕಳಿಗೆ ಅವು ಹಲ್ಲುಗಳು ಹುಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಹಲ್ಲುಗಳನ್ನು ಹೆಂಗೆ ಕಾಪಾಡ್ಕೋಬೇಕಪ್ಪ? ದಿನ 2 ಸತಿ ಬ್ರಷ್ ಮಾಡ್ಬೇಕು. ದಿನಕ್ಕೆ 2 ಸರಿ ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ, ಆಮೇಲೆ ರಾತ್ರಿ ಊಟ ಆದ ನಂತರ. ಹಲ್ಲುಗಳನ್ನು ಹೆಂಗೆ ತಿಕ್ಬೇಕು? ಈ ರೀತಿ ತಿಕ್ಬೇಕು. ಹಿಂಗೆ ತಿಕ್ಕೋದ್ರಿಂದ ಒಸಡುಗಳಿಗೆ, ಒಸಡು ಮೇಲಿನ ಒಸಡು ಇದೆ, ಇವಕ್ಕೆ ತೊಂದರೆ ಆಗ್ತದೆ. ಒಸಡುಗಳು ಹಾಳಾದ್ರೆ ಹಲ್ಲುಗಳು ಬೇಗ ಬಿದ್ದೋಗ್ತವೆ. ಅರ್ಥ ಆಯ್ತಾ? ಈಗ ನೀನು ಹೇಳಪ್ಪ ರೇಹಾನ್, ಯಾವ್ಯಾವ ಹಲ್ಲುಗಳನ್ನು ಹೆಂಗೆ ಮಾಡಿದೆ? ಯಾವ್ಯಾವ ಹಲ್ಲುಗಳು? ಇದರ ಮೇಲೆ ಇದ್ಯಾವ ಹಲ್ಲು, ಇದ್ಯಾವ ಹಲ್ಲು? ಇವು 3 ದವಡೆ ಹಲ್ಲು, ಇವೆರಡು ಕಿರುದವಡೆ, ಕಿರು ದವಡೆ ಅಂತ ಕರೀತಾರೆ. ಇದು ಬಾಚಿ ಹಲ್ಲು. 4 ಮುಂದಿರ್ತಕ್ಕಂಥ ಬಾಚಿ ಹಲ್ಲು. ಇವು ಕೋರೆ ಹಲ್ಲುಗಳು, ಕಡೆಗೆ ದವಡೆ. ಇವು ಕೋರೆ ಹಲ್ಲುಗಳು ಎದಕ್ಕೆ ಉಪಯೋಗ? ನಮಗೆ ಆಹಾರವನ್ನ ಜಿಗಿಯಕರ ಬೇಕು. ನಮಗೆ ಹಲ್ಲುಗಳು ಇಲ್ಲದೆ ಇದ್ರೆ ಏನಾಗತ್ತಪ್ಪ? ಮಾತಾಡಕ್ಕಾಗಲ್ಲ. ಮೇನ್ ತಿನ್ನಕ್ಕೂ ಆಗಲ್ಲ, ಮಾತಾಡಕ್ಕೂ ಆಗಲ್ಲ. ಮಾತಾಡಕ್ಕಾದ್ರೆ ಏನಾಕತಿ? ಈಗ ಅಜ್ಜಿಗಳು ಬಾಯಿಗೆಲ್ಲ ಹಲ್ಲು ಬಿದ್ದೋಗಿರ್ತಾವಲ್ಲ, ಹೆಂಗಾಗುತ್ತದು? ಅವ್ರು ಮಾತಾಡ್ತಾರಲ್ಲ, ಹೆಂಗಾಗತ್ತೆ? ಕೆಲವೊಂದು ಮಾತು ಈ ಇದ್ರೊಳಗೆ ಸಿಕ್ಕಂಡಾಗತ್ತೆ, ನಾಲ್ಗೆಗೆ ಸ್ಪಷ್ಟವಾಗಿ ಮಾತು ಬರಲ್ಲ. ಏನಾಗಲ್ಲ? ಸ್ಪಷ್ಟ ಮಾತು ಬರಲ್ಲ. ಇದನ್ನ ಯಾರು ಮಾಡಿದ್ರು? ಇದನ್ನ ಯಾರು ಮಾಡಿದ್ರು? ಈಗ ತಮಿಳ್ ಬಾರಪ್ಪ. 3 ವಿಧ. ದವಡೆ ಹಲ್ಲು, ಪಾಚಿ ಹಲ್ಲು, ಕೋರೆ ಹಲ್ಲು. ಅದ್ರ ಜೊತೆ ಕಿರುದವಡೆ ಹಲ್ಲೂ ಅದಾವೆ. ಪಕ್ಕಕ್ಕೆಲ್ಲ ಹಲ್ಲು. ಹೇಳು, ನಮಗೆಲ್ಲ ಇರಬೇಕು. ನೀನು ಹೇಳಪ್ಪ. ತಿನ್ನಕ್ಕೆ, ಮಾಂಸ ತಿನ್ನಕ್ಕೆ. ಮತ್ತೆ ಸಿಹಿ ತಿಂದಾಗ ಹಲ್ಲುಗಳು ಏನಾಗ್ತವೆ? ಹಲ್ಲುಗಳಲ್ಲಿ ದಂತ ಕುಳಿ ಅಂತ ಹಲ್ಲುಗಳಲ್ಲೆಲ್ಲ ಹೋಗಿ. ಈಗ ಕ್ಲೀನ್ ನೀವು ಮಾಡಿದಿರಲ್ಲ, ಹಂಗಲ್ಲಿದ್ರೆ ಏನೋ ಗಲೀಜಾಗ್ಲಿ ಅಥವಾ ಸ್ವೀಟ್ ತಿಂದಿದ್ದಾಗ್ಲಿ, ಏನೋ ಮೊಟ್ಟೆ, ಮಾಂಸ, ಮೀನು ಅಂತ ತಿಂದಿದ್ದೆಲ್ಲ ಹೋಗಿ ಸಿಕ್ಕಣಲ್ಲ. ಕಂಡಿ ಇದ್ರೆ ಏನಾಗುತ್ತೆ? ಹಲ್ಲುಗಳಲ್ಲಿ ಆಹಾರ ಪದಾರ್ಥ ಸಿಕ್ಕಾಕೊಂಡಾಗ ತೊಂದರೆ ಆಗತ್ತೆ. ಕೆಲವೊಬ್ರು ಅಪ್ಪಿನ ತಗೊಂಡು ಹಾಕೋದು ಅಥವಾ ಕಡ್ಡಿ ತಗೊಂಡು ಹಲ್ಲಾಗ ಇಟ್ಕೊಳ್ಳೋದು, ಇವನ್ನೆಲ್ಲ ಮಾಡಬಾರ್ದು. ನಾವು ಹಲ್ಲನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂತೀವೋ ಅಷ್ಟು ವಯಸ್ಸು ನಮ್ಮ ಹಲ್ಲುಗಳು ಚೆನ್ನಾಗಿರ್ತವೆ. ತಿನ್ನಂತೂ ಆಗಲೇಬಾರ್ದು ಬಾಯಲ್ಲಿ. ಆಮೇಲೆ ಕೈ ತಗೊಂಡಿದ್ದಲೇ ಬಾಯಲ್ಲೋ ಅಥವಾ ಹಲ್ಲಿನ ಮೇಲೋ ನಾವು ಕೈ ಇಟ್ಕೋಬಾರ್ದು, ಬಾಯ ಕೈ ಇಟ್ಕೋಬಾರ್ದು. ಈಗ ನೀವು ಕೆಳಗೆಲ್ಲ ಕೈ ಇಟ್ಟಿರ್ತೀರಿ, ಹೊರಗೆಲ್ಲ ಹೋಗಿರ್ತೀರಿ, ಗೋಡೆ ಮುಟ್ಟಿರ್ತೀರಿ, ಏನಾದ್ರು ಮುಟ್ಟಿರ್ತೀರಿ. ಕೈ ತೊಳ್ಕೊಂಡೆ ನಾವು ಬಾಯ ಕೈ ಹಾಕ್ತೀವಿ. ಮತ್ತೆ
ಅಲ್ಲಿ ಯಾವುದು ಕೆಳದವಡೆ ಯಾವುದು ಮೇಲ್ದವಡೆ ಯಾವುದು ಎರಡು ಇಟ್ರು. ಕೆಳದವಡೆ ಅಂದ್ರೆ ಇದು ಮಿಸ್, ಮೇಲ್ದವಡೆ ಅಂದ್ರೆ ಹಾಕು ಹಾಕ್ರಿ. ನೀವು ಮಾಡ್ಲಿಲ್ಲ ಸ್ವಲ್ಪ ಸರಿ. ಆಮೇಲೆ ಎಲ್ಲರಿಗೂ ಅವಕಾಶ, ಎಲ್ಲರೂ ಮಾಡ್ಬೇಕು. ಅವ್ರು ಮಾಡ್ದೆ ಬಹಳ ಚೆನ್ನಾಗಿ ಮಾಡಿದಾರೆ ಅವ್ರು ಅಲ್ಲುಗಳನ್ನು.